ಹಾಯ್ ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನೈಟ್ ರೈಸ್ ಮಿಕ್ಕಿತ್ತು. ಮಾರ್ನಿಂಗ್ ಬೆಳಗ್ಗೆ ನಾನು ಏನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೈಟು ಒಂದು 2 ಜನ ಉಣ್ಣುವಷ್ಟು ರೈಸ್ ಮಿಕ್ಕಿತ್ತು. ಬಟ್ ಅದು ಫ್ರಿಜ್ಜಲ್ಲಿ ಇಡೋಂಗಿಲ್ಲ ರೈಸ್ನ. ಬೆಳಗ್ಗೆ ನಾನು ಕುಕ್ಕರಲ್ಲಿ ಡೈರೆಕ್ಟ್ ಮಾಡಿದ್ದೆ ನೈಟಲ್ಲಿ. ಅದನ್ನು ಬೆಳಗ್ಗೆ ಕಂಟೈನರ್ ಒಳಗೆ ಹಾಕಿದ್ದೆ. ಕಂಟೈನರ್ ಒಳಗೆ ಹಾಕಿ ಅದನ್ನು ಕೈಯಾಡಿಸ್ತಾ ಇದ್ದೀನಿ, ಬಿಡಿ ಬಿಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅನ್ನ ಗಟ್ಟಿ ಇದ್ರೂ ಸ್ಮೂತಾಗಿ ಬರುತ್ತೆ ಮತ್ತು ಫ್ರೆಶ್ ಆಗಿ ಮೆತ್ತಗೆ ಬರುತ್ತೆ. ಒಂದು ಸ್ವಲ್ಪ ನೀರು ಸೈಡಿಗೆಲ್ಲ ನೀರು ಹಾಕ್ಕೊಳ್ಳಿ. ಅದು ನೀವು ರೈಸ್ನ ಗಟ್ಟಿ ಇದ್ದಾಗ ಕುಕ್ಕರ್ ಹಾಕಿದಾಗ, ಕುಕ್ಕರಲ್ಲಿ ರೈಸ್ ಮಾಡಿದಾಗ ಗಟ್ಟಿ ಬಂದ್ರೂ ಈ ಥರನೇ ಮಾಡಿ, ಅಂದರೆ ಇನ್ನೂ ಮೆತ್ತಗೆ ಬರುತ್ತೆ ಉಣ್ಣೋಕ್ಕೆ. ಇವಾಗ ನೋಡಿ, ಕುಕ್ಕರಲ್ಲಿ ಈ ಥರ ಇಟ್ಬಿಟ್ಟು ನಾನು ಸಾಂಬಾರು ಮಾಡ್ಕೋಬೇಕು ಇದ್ರ ಜೊತೆಗೆ. ಅದಕ್ಕೋಸ್ಕರ ಇವಾಗ ನನಗೆ ಚಟ್ನಿ ಸಾಂಬಾರು ಮಾಡ್ತಾಯಿದ್ದೀನಿ. ಕಾಯಿ ಚಟ್ನಿ ಸಾಂಬಾರು. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ. ನನಗೆ ಬೇರೆದಕ್ಕೂ ಬೇಕಾಗಿತ್ತು, ಸೊ ಅದರಿಂದ ಸ್ವಲ್ಪ ಜಾಸ್ತಿ ಹಾಕಿ ಬೇಯಿಸ್ತಾ ಇದ್ದೀನಿ. ನೋಡಿ, ಕುಕ್ಕರ್ ಟಾಪ್ಗೆ ಒಂದನೇ ಆಯಿಲ್ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಅದು ನೆಕ್ಸ್ಟು ನೋಡೋಣ. ಕುಕ್ಕರ್ಗೆ ಮುಚ್ಚಿಟ್ಟಾಗ ವಿಶಿಲ್ ಕೂಗುತ್ತಲ್ವ, ಆವಾಗ ಅದು ನೀರೆಲ್ಲ ಆಚೆ ಬರುತ್ತೆ. ವಿಶಿಲ್ ಆಗಿದಾಗ ಸಿಡಿಯುತ್ತೆ ಅದು. ಇವಾಗ ನಾವು ಈ ಥರ ಆಯಿಲ್ ಹಾಕಿ ಕ್ಲೋಸ್ ಮಾಡಿದಾಗ, ವಿಶಿಲ್ ಆಗಿದಾಗ ಅದು ಬರೋಲ್ಲ, ಜಾಸ್ತಿ ಸಿಡಿಯಲ್ಲ, ಅಲ್ಲೇ ಸ್ವಲ್ಪ ಲೈಟಾಗಿ ಇದಾಗುತ್ತೆ. ಸೊ ಇದೊಂದು ಟಿಪ್ಸ್ ಉಪಯೋಗ ಮಾಡಿ. ಗೊತ್ತಿರುತ್ತೆ ಜೊತೆ ಮಾತಾಡ್ಕೊಂಡು ಡಿಸ್ಕಷನ್ ಮಾಡಿದರೆ ನೆನಪಾಗುತ್ತೆ. ಆದ್ದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಕುಕ್ಕರಲ್ಲಿ ಓಪನ್ ಮಾಡಿದೆ. ಈಗ ಟೊಮಾಟೊ, ಮೆಣಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಮತ್ತು ಅದರಲ್ಲಿ ನೀರು ನಿಂತಿರುತ್ತೆ ಮೇಲ್ಗಡೆ, ಪ್ಲೇಟ್ ಮೇಲ್ಗಡೆ. ನಿಧಾನಕ್ಕೆ ತಕ್ಕೋಬೇಕು. ಚಿಕ್ಕ ಸ್ಪೂನ್ ಯೂಸ್ ಮಾಡಿ. ಇದೆಲ್ಲ ನಾವು ಮಾಡೋದು ನೈಟ್ ಏನೇನು ಅಡುಗೆ ಉಳಿದಿರುತ್ತೋ ಅದು ಬೆಳಗ್ಗೆ ಪ್ಲ್ಯಾನಿಂಗ್ ಮಾಡ್ತಾ ಇರ್ತೀವಲ್ವ, ಆವಾಗಲೇ. ಈಗ 2 ಜನಕ್ಕೆ ರೈಸ್ ಉಳಿದಿದೆ ಅಂದರೆ ನಮಗೆ ಮಧ್ಯಾಹ್ನಕ್ಕೆ ರೈಸ್ ಬೇಕು. ಬೇರೆ ಹೊಸ್ದಾಗಿ ರೈಸ್ ಮಾಡ್ಕೊಳೋ ಬದಲಾಗಿ ಇದೇ ರೈಸ್ನೇ ನಾವು ರಿಫ್ರೆಶ್ ಮಾಡ್ಕೊಂಡ್ರೆ ನಮಗೆ ಮಧ್ಯಾಹ್ನ ಊಟಕ್ಕೆ ಸರಿ ಹೋಗುತ್ತೆ. ಅದು ಜಾಸ್ತಿ ರೈಸ್ ಇದ್ದಾಗ ಮಾರ್ನಿಂಗ್ ಎಲ್ಲರಿಗೂ ಟಿಫಿನ್ಗೆ ಏನಾರೋ ಒಂದು ಮಾಡ್ಕೊಳೋದು ಇದ್ದೇ ಇರುತ್ತೆ. ಈಗ ನೋಡಿ, ಅದು ನೀರನ್ನ ಸೈಡಿಗೆ ನಿಧಾನಕ್ಕೆ ಬಸ್ಬಿಟ್ಟು ಪ್ಲೇಟ್ ತೆಗೆದು, ರೈಸ್ ಚೆನ್ನಾಗಿ ಮೆತ್ತಗಾಗಿ ಬೆಂದಿದೆ. ನಾವು ಅಕ್ಕಿಗೆ ನೀರು ಕಡಿಮೆ ಹಾಕಿ ಅನ್ನ ಮಾಡಿದಾಗ ನೀರು ಕಡಿಮೆ ಆದಾಗ ಒಂದು ಸ್ವಲ್ಪ ಗಟ್ಟಿ ಬರುತ್ತಲ್ವ ರೈಸು, ಆವಾಗ ಉಣ್ಣೋಕ್ಕೆ ಒಂದು ಸ್ವಲ್ಪ ಡೈರೆಕ್ಟ್ ಕುಕ್ಕರಲ್ಲಿ ಹಾಕಿ ಮತ್ತು ರಿಫ್ರೆಶ್ ಮಾಡಿದರೆ ಸೀದುತ್ತೆ. ಅದಕ್ಕೋಸ್ಕರನೇ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ರೈಸ್ಗೆ ಒಂದು ಸ್ವಲ್ಪ ನೀರು ಹಾಕಿ ಇದೇ ಮೆಥಡಲ್ಲೇ ಕುಕ್ಕರಲ್ಲಿ ರಿಫ್ರೆಶ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ರೈಸು. ನಾನು ಮತ್ತೆ ಮುಚ್ಚಿಡ್ತಾ ಇದ್ದೀನಿ. ನನಗಿದು ಮಧ್ಯಾಹ್ನಕ್ಕೆ 1 ಗಂಟೆ ಅಷ್ಟೊತ್ತಿಗೆ ಬೇಕು. ಅದರಿಂದ ನಾನು ಮತ್ತೆ ಕ್ಲೋಸ್ ಮಾಡಿ ಸೈಡ್ಗೆ ಇಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಟೊಮಾಟೊ, ಮೆಣಸಿನ್ಕಾಯಿ, ಈರುಳ್ಳಿ ನನಗೆ ಎಷ್ಟಕ್ಕೆ ಟೇಸ್ಟಿಗೆ ಬೇಕೋ ಅಷ್ಟಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ತೆಗಿಬೇಕು, ಸಿಪ್ಪೆನ ಟೊಮಾಟೋದ್ದು. ಅಡುಗೆ ಏನೇ ಉಳಿದ್ರೂ ಅದು ಏನಪ್ಪ ಬೆಳಗ್ಗೆ ಏನು ಮಾಡೋದು ಅನ್ನೋದೇ ಒಂದು ಟೆನ್ಷನ್ ಆಗಿರುತ್ತೆ ನಮಗೆ. ಚಪಾತಿ ಉಳಿದ್ರೆ ಟೆನ್ಷನ್ ಇರಲ್ಲ, ಕೆಡೋಲ್ಲ. ರೊಟ್ಟಿ ಉಳಿದ್ರೆ ಕೆಡೋಲ್ಲ, ಅದು ಟೆನ್ಷನ್ ಇರಲ್ಲ. ಬಟ್ ರೈಸ್ ಐಟಮ್ ಉಳಿದ್ರೆ ತುಂಬ ಟೆನ್ಷನ್ ಆಗುತ್ತೆ. ಇಷ್ಟೊಂದು ರೈಸು, ಕಾಸ್ಟ್ಲಿ ರೈಸ್ ಇರುತ್ತೆ, ಕೆಡ್ಸೋಕ್ಕೂ ಮನಸ್ಸು ಬರಲ್ಲ. ನಾವು ಚಿಕ್ಕ ಪುಟ್ಟ ಏನಾರ ಒಂದು ಅದಕ್ಕೆ ಜೋಡಿಸ್ಕೊಂಡು ಉಣ್ಣೋಕ್ಕೂ ಅದು ಒಂದು ಸ್ವಲ್ಪ ತಣ್ಣಗಾಗಿರುತ್ತೆ. ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ತಿನ್ನಲಿಕ್ಕೆ, ಮಕ್ಕಳಿಗೆಲ್ಲ ಇಷ್ಟ ಆಗಲ್ಲ. ಆವಾಗ ನಾವು ಈ ಥರ ಏನಾರ ಒಂದು ಉಪಯೋಗಿಸ್ಕೊಂಡು ಸೈಡ್ಗೆ ನೋಡಿ. ಈಗ ನಾನು ಅದೇನು ಟೊಮಾಟೊ, ಮೆಣಸಿನ್ಕಾಯಿ, ಈರುಳ್ಳಿ ಮಿಕ್ಸ್ ಮಾಡಿದ್ನಲ್ಲ, ಅದಕ್ಕೆ ನೀವು ಉಪ್ಪು
ಅರಿಶಿನ ಮಸಾಲ ಪೌಡ್ರ್ ಹಾಕ್ಕೊಂಡು ಹಾಗೆ ಹಾಕ್ಕೊಂಡು ತಿನ್ಬೋದು. ಚೆನ್ನಾಗಿ ತುಂಬ ಟೇಸ್ಟ್ ಬರುತ್ತೆ. ಒಂದು ದಿನ ನಿಮಗೆ ಅದು ಅಭ್ಯಾಸ ಇರಲ್ಲ ಈ ಥರ ನೀವು ಟೇಸ್ಟ್ ಮಾಡ್ಕೊಂಡಿಲ್ಲ ಅಂದಾಗ ಫಸ್ಟ್ ದಿನ ಮಾಡಿದಾಗ ಒಂದು ಸ್ವಲ್ಪ ನಿಮಗೆ ಅದು ಟೇಸ್ಟ್ ಚೇಂಜ್ ಅನಿಸುತ್ತೆ ಬಾಯಿಗೆ, ನಮಗೆ ಏನೋ ಒಂಥರ. ಆಮೇಲೆ ನಾನು ಬೆಳಿಗ್ಗೆ ಪರೋಟ ಮಾಡಿದ್ದೆ. ಆ ಪರೋಟಕ್ಕೆ ಕಾಯಿ ಕಡಲೆ ಬೀಜ ಹಾಕಿ ಚಟ್ನಿ ಮಾಡಿದ್ದೆ. ಅದು ಒಂದು ಸ್ವಲ್ಪ ಉಳಿದಿತ್ತು. ಅದಕ್ಕೋಸ್ಕರ ನಾನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಹುರಿದು ಮಾಡಿದ್ದೆ ನಾನು ಚಟ್ನಿನ. ಅಂದರೆ ಮಧ್ಯಾಹ್ನಕ್ಕೆ ಕೆಡೋಲ್ಲ, ಹುರಿದು ಮಾಡಿದರೆ ಮಧ್ಯಾಹ್ನ ಕೆಡೋಲ್ಲ ಬಾಕ್ಸಿಗೆಲ್ಲ ಹಾಕೋಕ್ಕೆ. ನೋಡಿ ನಾನಿವಾಗ ಅದು ಚಟ್ನಿ ಹಾಕಿದ್ದೀನಿ. ಉಪ್ಪು ನಾನು ಇದಕ್ಕೂ ಬೆರೆಸಿದ್ದೀನಿ, ಚಟ್ನಿಗೂ ಬೆರೆಸಿದ್ರಿಂದ ಉಪ್ಪು ಜಾಸ್ತಿ ಆಗಿದೆಯೇನೋ ಅಂತ ನನಗೊಂದು ಸ್ವಲ್ಪ ಡೌಟ್ ಇತ್ತು. ಸರಿಯಾಗಿದೆ. ಒಂದು ಸ್ವಲ್ಪ ಲೈಟಾಗಿ ಹಾಕ್ತಾಯಿದ್ದೀನಿ, ಯಾಕಂದರೆ ರೈಸ್ಗೆ ನಾನು ಉಪ್ಪು ಹಾಕಿರೋಗಿಲ್ಲ, ಬೇಗ ಕೆಡುತ್ತೆ ಅಂತ. ಮಿಕ್ಕಿದ್ರೂ ರೈಸು ಈ ಮಧ್ಯಾಹ್ನನಷ್ಟರಲ್ಲೇ ರೈಸ್ ಕೆಡುತ್ತೆ. ಅದಕ್ಕೋಸ್ಕರ ನಾನು ರೈಸ್ಗೆ ಉಪ್ಪು ಹಾಕಲ್ಲ. ಚೆನ್ನಾಗಾಗಿದೆ. ಇದಕ್ಕೆ ನೀವು ಹಾಗೇ ಹಾಕ್ಕೊಂಡು ಊಟ ಮಾಡ್ಬೋದು. ಇಲ್ಲಾಂದರೆ ನಾನಿವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಕಾಯಿಸಿದ್ದೀನಿ ಚಿಕ್ಕ ಬೌಲಲ್ಲಿ ಕಾಯಿಸಿ, ಅದಕ್ಕೆ ಇಂಗು, ಜೀರಿಗೆ, ಕರಿಬೇವು, ಶುಂಠಿ ಪೇಸ್ಟ್ ಹಾಕಿದ್ದೀನಿ. ಅದನ್ನು ಹಾಕಿ ಬೆರೆಸ್ತಾಯಿದ್ದೀನಿ. ಈ ಥರ ಬೆರೆಸ್ಕೊಂಡು ನೀವು ಕಾಲಿಸ್ಕೊಂಡು ಇಟ್ಟರೆ ಇದನ್ನು ಸಾಂಬಾರಿಗೆ ಹಾಕ್ಕೊಂಡು ಉಣ್ಬೋದು, ಅನ್ನ ಸಾಂಬಾರು ಉಣ್ಬೋದು, ಮುದ್ದೆಗೂ ಉಣ್ಬೋದು. ಮುದ್ದೆ ಜೊತೆ ತುಂಬ ಚೆನ್ನಾಗಾಗುತ್ತೆ ಇದು. ಥ್ಯಾಂಕ್ ಯು. ಮಾಡಿ ಟೇಸ್ಟ್ ಮಾಡಿ ಹೇಳಿ.